ರವಿಕುಮಾರ್ ಮಾನಸಿಕವಾಗಿ ಅಸ್ವಸ್ಥರಾಗಿರಬೇಕು. ರವಿಕುಮಾರ್ ವಿರುದ್ಧ ಬಿಲ್ಕಿಸ್ ಬಾನು ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯ ಬಿಲ್ಕಿಸ್ ಬಾನು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯವರು ಮಹಿಳೆಯರ ವಿರುದ್ಧ ಇದ್ದಾರೆ, ಮಹಿಳಾ ಮೀಸಲಾತಿಯ ವಿರುದ್ಧ ಇದ್ದಾರೆ, ಅವರನ್ನ ಮುಖ್ಯ ಸಚೇತಕ ಸ್ಥಾನದಿಂದ ಕಿತ್ತು ಹಾಕಬೇಕು ಅಂತ ಪರಿಷತ್ ಸದಸ್ಯೆ ಬಿಲ್ಕಿಸ್ ಬಾನು ಆಗ್ರಹಿಸಿದ್ದಾರೆ. ಮುಖ್ಯ ಕಾರ್ಯದರ್ಶಿಯಾಗಿರ್ತಕ್ಕ ಶಾಲಿಜಿ ರಜನೀಶ್ ಬಗ್ಗೆ ಮಾಡಿರ್ತಕ್ಕ ಮಾತನ್ನು ಖಂಡನೆಯನ್ನು ಮಾಡ್ತೇನೆ. ಅದನ್ನು ನೋಡಿ, ಅವರ ಮನಸ್ಥಿತಿ ಯಾವ ಇದೆ ಹೆಣ್ಣು ಮಕ್ಕಳ ಬಗ್ಗೆ ಅಂತ ಹೇಳ್ಬಿಟ್ಟು ಅದನ್ನು ಎತ್ತಿ ತೋರಿಸ್ತಾ ಇದೆ. ಯಾವಾಗಲೂ ಬಿ ಜೆ ಪಿಯವರು ಮಹಿಳೆಯರ ವಿರುದ್ಧವಾಗಿ, ಮಹಿಳೆಯರ ಮೀಸಲಾತಿ ವಿರುದ್ಧ, ಮಹಿಳೆಯರ ವಿರುದ್ಧವಾಗಿ ಅವರು ಒಂದು ಉದ್ದೇಶ ಇರೋದ್ರಿಂದ ಇವರು ಸಾಬೀತು ಮಾಡಿದ್ದಾರೆ. ಈ ತರಹದ ಒಂದು ಮಾತನಾಡಿ ಸಾಬೀತು ಮಾಡಿ ಮೇಲೆ ಇಡೀ ರಾಜ್ಯದ ಹೆಣ್ಮಕ್ಳು ಇದನ್ನು ಖಂಡನೆ ಕೂಡ ಮಾಡೋಕ್ಕೆ ಹೊರಟಿದ್ದಾರೆ. ಈಗಾಗಲೇ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ, FIR ಅನ್ನು ಬುಕ್ ಮಾಡಬೇಕು ಅವರಿಗೆ. ಮತ್ತು ಅವ್ರ ಪಕ್ಷದವರು ಕೂಡ ಆ ಮುಖ್ಯ ಸಚೇತಕರು ಅಂತ ಏನು ಮಾಡಿದ್ದಾರೆ ಅದನ್ನು ಅವರಿಗೆ ಕಿತ್ತಾಕಬೇಕು. ಅವರಿಗೆ ಏನು ಮಾನಸಿಕವಾಗಿ ಅಸ್ವಸ್ಥ ಅಂತ ಕೂಡ ಅವ್ರಿಗೆ ನನಗೆ ಒಂದು ಸಂಶಯನೂ ಕೂಡ ಬಂದಿರತಕ್ಕಂಥದ್ದು. ಅವರಿಗೆ ಒಂದು ಚೆಕಪ್ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು. DC ಅವರು ಕೂಡ ಗುಲ್ಬರ್ಗದಲ್ಲೂ ಈ ಥರ ಮಾತಾಡಿ ಮತ್ತೆ ಸ್ವಲ್ಪ ದಿವಸ ನಾನು ಆ ಥರ ಮಾತಾಡಿಲ್ಲ ಅಂತಲೂ ಕೂಡ ಹೇಳಿರ್ತಕ್ಕಂಥದ್ದು. ಮತ್ತು ಅವರು ಮಹಿಳೆಯರ ಬಗ್ಗೆ ಇರ್ತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನು ಈ ಥರ ಮಾಡಬಾರ್ದವರು ಮಾಡಲು ಕೊಡ್ದು. ಅದಕ್ಕೆ ತಕ್ಷಣ ಅವರ ಪಕ್ಷದವರು ಕೂಡ ಅವರಿಗೆ ವೈದ್ಯಕೀಯ ಒಂದು ತಪಾಸಣೆ